ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೌತೆಕಾಯಲ್ಲಿ ತರಾವರಿ ಅಡುಗೆಗಳನ್ನ ಮಾಡ್ತೀವಲ್ಲ, ಅಂಥದ್ದೇ ಒಂದು ರುಚಿಯಾದ ಸೌತೆಕಾಯಿ ಚಟ್ನಿ ರೆಸಿಪಿನ ಹೇಳ್ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಇದೊಂದು ಇದ್ಬಿಟ್ರೆ ಸಾಕು, ಹುಳಿ ಸಾರು ಏನು ಬೇಡ, ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾಯಿದ್ರೆ ಆಹಾ, ಫುಲ್ಲು ಅನ್ನ ಖಾಲಿಯಾಗೋಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೋಡ್ಕೊಂಬೇಡ ಹೇಗೆ ಮಾಡೋದು ಅಂತ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳೋದ್ರಿಂದ ಎಲ್ಲ ವೀಡಿಯೋಗಳು, ಎಲ್ಲ ರೆಸಿಪಿಗಳು ನಿಮ್ಮನ್ನು ತಕ್ಷಣ ತಲುಪುತ್ತೆ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ನೋಡಿಕೊಂಡು ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಚಟ್ನಿ ತುಂಬಾ ಸಿಂಪಲ್ಲು ಸ್ನೇಹಿತರೆ, ಆದರೆ ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ. ನಿಮಗೆಲ್ಲ ಗೊತ್ತಲ್ಲ, ಸೌತೆಕಾಯಲ್ಲಿ ಏನೇ ಒಂದು ಅಡುಗೆ ಪದಾರ್ಥ ಮಾಡಿದ್ರೂ ಅಷ್ಟು ರುಚಿಯಾಗಿರುತ್ತೆ. ಸೊ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಹೊಂದ್ಕೊಂಡೋದಕ್ಕೆ, ಬಿಸಿ ಅನ್ನಕ್ಕಂತೂ ಕಲಿಸ್ಕೊಂಡು ತಿನ್ನೋಕ್ಕೆ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೌತೆಕಾಯಲ್ಲಿ ಜೀರ್ಣ ಆಗುವಂಥ ಅಂಶಗಳು ಜಾಸ್ತಿ ಇರೋದರಿಂದ ಈ ಥರ ಅಡುಗೆಗಳು ಹೊಟ್ಟೆಗೆ ಲೈಟಾಗಿರುತ್ತೆ, ಹಾಗೆಯೇ ಜೀರ್ಣಶಕ್ತಿ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಾ, ಈ ಒಂದು ಘಮಘಮಿಸುವಂಥ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ. ಇದಕ್ಕೆ ಮಾಡೋದಕ್ಕೆ ನಾನು ಒಂದು ಸೌತೆಕಾಯಿನ ಉಪಯೋಗಿಸಿದ್ದೀನಿ ಸ್ನೇಹಿತರೆ. ಮೊದಲು ನಾನು ಸೌತೆಕಾಯಿ ಸಿಪ್ಪೆನ ತೆಕ್ಕೊಂಡು, ಕಹಿ ಅಂಶನೆಲ್ಲ ತೆಕ್ಕೊಂಡು ಇದನ್ನು ತುರ್ಕೊಂಡು ಬಿಡ್ತೀನಿ. ತುರಿದು ಮಾಡಬೇಕು. ಇದನ್ನು ಕಟ್ ಮಾಡ್ಕೊಂಡು ಕೂಡ ಮಾಡ್ಬೋದು, ಆದರೆ ರುಬ್ಬಕ್ಕೆ ಈಸಿ ಆಗುತ್ತೆ ಅಂತ ತುರ್ಕೊಂಡಿದ್ದೀನಿ. ಇದ್ರ ಜೊತೆ ಒಂದು 3 ಹಸಿಮೆಣಸಿನ್ಕಾಯಿನೂ ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಖಾರ ಕಡಿಮೆ ಬೇಕು ಅಂದರೆ 2 ಸಾಕು ಹಸಿಮೆಣಸಿನ್ಕಾಯಿ. ತುರಿದು ಈಗ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈನ್ ಮಾಡ್ಕೊಂಬೇಡ. ನೋಡಿ, ನೀರಿನ ಅಂಶ ಎಲ್ಲ ಸ್ವಲ್ಪ ತೆಕ್ಕೊಂಬಿಟ್ಟಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ 2 ಹಸಿಮೆಣಸಿನ್ಕಾಯಿ, ಹುರ್ಗಡ್ಲೆ 1 ಟೀ ಚಮಚ, ಹುಣಸೆ ಹಣ್ಣು, ತೆಂಗಿನಕಾಯಿ, ಉಪ್ಪು ಸೇರಿಸ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೀನಿ. ನೀವು ಬೇಕಾದರೆ ಮೊದಲಿಗೆ ಬೇರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ರುಬ್ಕೊಂಡು ಅದೆಲ್ಲ ನುರಿದ ಮೇಲೆ ಸ್ವಲ್ಪ ಸೌತೆಕಾಯಿ ಹಾಕಿ ಒಂದು ರೌಂಡ್ ತಿರ್ಸ್ಕೊಂಬಿಟ್ರೆ ಸೌತೆಕಾಯಿ ಬಾಯಿಗೆ ಸಿಗೋ ಥರನೂ ನೀವು ಮಾಡ್ಕೊಬೋದು. ತೀರಾ ನುಣ್ಣಗಾಗೋದು ಬೇಡ ಅಂದರೆ ಆ ಥರನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಒಂದು ಹದಕ್ಕೆ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಳ್ತೀನಿ. ಎಣ್ಣೆ, ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು, ಬೇಕಾದರೆ ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಸೇರಿಸ್ಕೋಬೋದು. ಒಗ್ಗರಣೆ ಕೊಟ್ಟಮೇಲಂತೂ ರುಚಿ ಇನ್ನೂ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ. ಅದ್ಭುತ ರುಚಿ ಅಂತಲೇ ಹೇಳ್ಬೋದು. ಬಿಸಿ ಬಿಸಿ ಅನ್ನದ ಜೊತೆ ಈ ಸೌತೆಕಾಯಿ ಚಟ್ನಿ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ಒಳ್ಳೆ ಫ್ಲೇವರ್ ಇರುತ್ತೆ ಈ ಒಂದು ಚಟ್ನೀಲಿ. ಮನೆಯವರೆಲ್ಲ ಖಂಡಿತ ಇಷ್ಟಪಟ್ಟು ತಿನ್ನೋ ಅಂಥ ಚಟ್ನಿ ಇದು. ಮನೇಲಿ ಸೌತೆಕಾಯಿ ಇದ್ದರೆ ಖಂಡಿತ ಈ ಚಟ್ನಿ ರೆಸಿಪಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ಯಾವತ್ತೂ ಅಷ್ಟೇ ಸ್ನೇಹಿತರೆ, ಸಿಂಪಲ್ಲಾಗಿರೋ ರೆಸಿಪಿಗಳೇ ಹೆಚ್ಚು ರುಚಿಕರ ಅಂತ ನನ್ನ ಅನಿಸಿಕೆ. ನಿಮಗೂ ಹಾಗೆ ಅನ್ಸತ್ತೆ ಅಂತ ನನಗೆ ಹೇಳ್ಕೊಡಿ. ಸೊ ಈ ಸಿಂಪಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಸ್ನೇಹಿತರೆ.